ಸ್ನೇಹಿತರೆ, ಈಗ ವಿಶೇಷವಾಗಿ ಇವತ್ತು ಆಚರಣೆ ಮಾಡ್ತಾ ಇರುವಂಥ ವಿಜಯ ಏಕಾದಶಿಯಲ್ಲಿ ಹೇಳಬೇಕಾದಂಥ ವಿಶೇಷವಾಗಿರುವಂಥ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಅದಕ್ಕಾಗಿ ನಿನ್ನೆ ನನಗೆ ಸಮಯದ ಅಭಾವದಿಂದ ಆಗಲಿಲ್ಲ. ಇವತ್ತು ವಿಶೇಷವಾದ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ. ಕೈ ಹಿಡಿದ ಕೆಲಸಗಳಲ್ಲಿ ವಿಜಯ. ನಮ್ಮ ಜೀವನದಲ್ಲಿ ವಿಜಯ ಅನ್ನೋದು ಬಹಳಷ್ಟು ದೊಡ್ಡ ಮಹತ್ವ ಅಂತ ಹೇಳ್ತೇವೆ. ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಮುಂದೆ ಹೇಗಾಗುತ್ತೋ ಅನ್ನೋ ಚಿಂತೆ ಬಹಳಷ್ಟು ಇರ್ತದೆ. ಅದಕ್ಕಾಗಿ ನಾವು ಮೊದಲು ಭಗವಂತನ ಆರಾಧನೆಯನ್ನು ಮಾಡಿ ನಂತರ ಕೆಲಸಗಳಲ್ಲಿ ಕೈ ಹಾಕಿದಾಗ ಆ ಕೆಲಸಕ್ಕೆ ಖಂಡಿತವಾಗಿಯೂ ನಮಗೆ ಜಯ ದೊರಕ್ತದೆ. ಅದಕ್ಕಾಗಿ ಇವತ್ತು ಒಂದು ವಿಶೇಷವಾಗಿರುವಂಥ ಸ್ತೋತ್ರವನ್ನು ಈ ವಿಜಯ ಏಕಾದಶಿ ದಿವಸ ಪಾರಾಯಣ ಮಾಡಿ ನಂತರ ನೀವು ಯಾವುದೇ ಮಹತ್ವದ ಕಾರ್ಯವನ್ನು ಮಾಡಿದರೆ ಖಂಡಿತವಾಗಿಯೂ ಯಶಸ್ಸು ಸಿಗ್ತದೆ. ಅಷ್ಟೇ ಅಲ್ಲ, ನೀವು ಮುಂದೆ ಯಾವಾಗಲಾದರೂ ಯಾವುದಾದ್ರೂ ಒಂದು ಮಹತ್ವದ ಕಾರ್ಯವನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೂ ಕೂಡ ಈ ಸ್ತೋತ್ರ ಪಾರಾಯಣ ಮಾಡಿ ಭಗವಂತನ ಪೂಜೆಯನ್ನು ಮಾಡಿ ನಂತರ ಆ ಒಂದು ಮಹತ್ವದ ಕಾರ್ಯಕ್ಕೆ ಕೈ ಹಾಕಿದಾಗ ಯಶಸ್ಸು ಖಂಡಿತವಾಗಿಯೂ ದೊರಕ್ತದೆ. ಅದಕ್ಕಾಗಿ ಈ ವಿಜಯ ಏಕಾದಶಿ ದಿವಸ ಒಂದು ವಿಶೇಷವಾದ ಸ್ತೋತ್ರವನ್ನು ಹೇಳ್ಕೊಡ್ತಾ ಇದ್ದೀನಿ. ಸ್ತೋತ್ರ ಹೇಳೋಕ್ಕಿಂತ ಮುಂಚೆ ಒಂದು ವಿಷಯವನ್ನು ಹೇಳ್ತೀನಿ, ಕೇಳ್ಕೊಳ್ರಿ. ಬಹಳಷ್ಟು ಜನರಿಗೆ ಸೋಲು, ನಿರಾಸೆ ಈ ರೀತಿ ಎದುರಾದಾಗ ಬದುಕು ಮುಗ್ದೇ ಹೋಯ್ತೇನೋ ಅನ್ನೋ ರೀತಿಯಲ್ಲಿ ಕೈ ಚೆಲ್ಲಿ ಕುಳಿತುಕೊಳ್ತೀರಿ, ಬಹಳಷ್ಟು ನೊಂದುಕೊಳ್ತೀರಿ. ಆದರೆ ಹಂಗಲ್ಲ ಬದುಕು. ಯಾವಾಗಲೂ ನಮ್ಮ ಜೀವನದಲ್ಲಿ ನಾವು ಕಷ್ಟನೋ ನಷ್ಟನೋ ದುಃಖನೋ ನಡೀತಾನೇ ಇರಬೇಕು. ಮುಂದೆ ನಾವು ಹೋಗ್ತಾ ಹೋದಂತೆ ಯಾವುದೋ ಒಂದು ತಿರುವಿನಲ್ಲಿ ನಮ್ಮ ಬದುಕು ಏನಾಗ್ತದೆ, ಯಶಸ್ಸನ್ನು ಇಟ್ಟಿರ್ತಾನೆ ದೇವರು. ನಾವು ಸ್ವಲ್ಪದರಲ್ಲೇ ಒಂದೇನಾದರೂ ಸಣ್ಣದ ಆದ ತಕ್ಷಣ ಮನಸ್ಸಿಗೆ ಹಚ್ಕೊಂಡು ಅಳ್ತಾ ಕುಳಿತುಕೊಂಡ್ಬಿಡ್ತೀವಿ. ಬದುಕಿನಲ್ಲಿ ಬೇಕಾದಷ್ಟು ಮುಂದೆ ಎಷ್ಟೋ ಒಳ್ಳೆಯ ದಿನಗಳನ್ನ ಕಾಣುವಂಥ ಯೋಗ ಇರ್ತದೆ. ಅದಕ್ಕಾಗಿ ಸ್ವಲ್ಪ ಏನಾದರೂ ಆದ ತಕ್ಷಣ ಆತ್ಮಹತ್ಯೆ ಮಾಡ್ಕೊಳ್ಬೇಕು, ನಮ್ಮ ಜೀವನನೇ ಮುಗಿದು ಹೋಯ್ತು ಈ ರೀತಿಯಾಗಿ ಇಟ್ಕೊಳ್ಬೇಡ್ರಿ ಮನಸ್ಸಿನಲ್ಲಿ. ನಮ್ಮ ಜೀವನ ಅಂದರೆ ಒಂದು ದೋಣಿ ಇದ್ದ ಹಾಗೆ ಅಂತ ಹೇಳ್ತದೆ. ದೋಣಿ ಯಾವತ್ತೂ ಕಟ್ಟಿ ಹಾಕ್ಲಿಕ್ಕೆ ಮಾಡಿರೋದಿಲ್ಲ, ಅದನ್ನು ಸಮುದ್ರದಲ್ಲಿ ಪಯಣಕ್ಕಂತಾಗಿ ಮಾಡಿರ್ತದೆ. ಅಲ್ಲಿ ದೊಡ್ಡ ತೆರೆನೋ ಸಣ್ಣ ತೆರೆನೋ ವಿರುದ್ಧದ ತೆರೆಗಳು ಏನೋ ಈ ರೀತಿಯಾಗಿ ಬರ್ತಾನೇ ಇರ್ತದೆ. ಅದು ಹಡಗ ಮುಂದೆ ಸಾಕ್ತಾನೇ ಇರ್ತದೆ. ಅದೇ ರೀತಿಯಾಗಿ ನಮ್ಮ ಬದುಕು ಕೂಡ ಒಮ್ಮೊಮ್ಮೆ ಜೋರಾಗಿ ಹರಿವು ಬರ್ತದೆ, ಅಂದರೆ ಕಷ್ಟಗಳು ಬರ್ತದೆ, ಕೆಲವು ಸಲ ಸುಖ ಬರ್ತದೆ. ಎಲ್ಲವನ್ನ ಸ್ವೀಕಾರ ಮಾಡ್ತಾ ನಾವು ಮುಂದೆ ಸಾಗಬೇಕು. ಅಂದರೆ ನಮ್ಮ ಬದುಕಿನಲ್ಲಿ ಮುಂದೆ ಒಂದು ಗುರಿ ಇರ್ತದೆ. ಆ ಗುರಿಯನ್ನು ತಲುಪಲಿಕ್ಕೆ ನಮ್ಮ ಜೀವನವನ್ನು ನಾವೇ ಅಂತ್ಯ ಮಾಡ್ಕೊಳ್ತೇವೆ ಅಂತಂದರೆ ಅದು ಮಾಡಿದಂಥ ಮಹಾಪಾಪ ಬೇರೆ ಯಾವುದೂ ಅಲ್ಲ. ಒಂದು ಜನ್ಮದಲ್ಲಿ ನಿಮ್ಮ ಒಂದು ಜೀವನ ನೀವು ಕಳ್ಕೊಂಡ್ಬಿಟ್ರೆ ಅಷ್ಟೇ ಅಲ್ಲ, ಮುಂದೆ ಎಷ್ಟೋ ಜನ್ಮದವರೆಗೂ ನೀವು ಪರಿತಪಿಸ್ಬೇಕಾಗ್ತದೆ. ಅದಕ್ಕಾಗಿ ಭಗವಂತನನ್ನು ಸರಿಯಾಗಿ ನಂಬಿದರೆ ನೀವು ಈಗ ಬರುವಂಥ ಕಷ್ಟ ಮುಂದೊಂದು ದಿವಸ ಸುಖದಲ್ಲಿ ಅಂತ್ಯ ಆಗ್ತದೆ. ಅದಕ್ಕಾಗಿ ಮುಂದೆ ಸುಖದ ದಿನಗಳನ್ನು ನೀವು ಕಾಣ್ತೀರಿ. ಈಗ ಒಂದು ವಿಶೇಷವಾಗಿರುವಂಥ ಸ್ತೋತ್ರವನ್ನು ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಕಷ್ಟ ಬಂದಿರ್ಬೋದು, ನಷ್ಟ ಬಂದಿರ್ಬೋದು, ಏನೇ ಬಂದಿರ್ಬೋದು, ಭಗವಂತನ ನಂಬಿ ನೀವು ಒಂದು ಸಲ ಆರಾಧನೆ ಮಾಡಿ ನೋಡಿರಿ. ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ. ನಾವು ನಂಬಿದಾಗ ಮಾತ್ರ ನಮಗೆ ಫಲಗಳು ಸಿಗ್ತದೆ ಹೊರತು ನಾವು ಆಗುತ್ತಾ ಈ ಒಂದು ಶ್ಲೋಕ ಹೇಳೋದ್ರಿಂದ ನನಗೇನಾದರೂ ಒಳ್ಳೆಯದಾಗುತ್ತಾ ಅಂತ ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು. ಖಂಡಿತವಾಗಿಯೂ ನನಗೆ ಆಗ್ತದೆ ಅಂತ ಹೇಳಿ ಅಂದ್ಕೊಂಡಾಗ ಮಾತ್ರ ಯಶಸ್ಸು ಸಿಗ್ತದೆ. ಬಹಳಷ್ಟು ಸರಳದ ಸ್ತೋತ್ರ. ಸ್ತೋತ್ರ ಹೆಂಗೆ ಹೇಳೋದು ಅಂತ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆ ರೀತಿಯಾಗಿ ಪಾರಾಯಣ ಮಾಡಿರಿ, ಖಂಡಿತ ಒಳ್ಳೆಯದಾಗ್ತದೆ. ಬರೀ ಸ್ತೋತ್ರ ಹೇಳಿಬಿಡ್ತೀನಿ, ವಿಡಿಯೋದೊಳಗೆ ಬರ್ತದೆ. ಮೊದಲು ಸರಿಯಾಗಿ ಕೇಳ್ಕೊಂಬಿಡ್ರಿ. ವಿಧಿ ಪ್ರಣೀತಿ ಸುಭಗೇಶ್ವಮೇಧೆ ಸಮುದ್ಭವನ್ ಶ್ಯಾಮಲಹವ್ಯವಾಹ ಆಸ್ತೋಕ ಭೋಗ್ಯಾದ್ವರ ಹವ್ಯಭೋಕ್ತ ನಯಂತ ಹೋತಾನ್ ಸ್ವಪುರಂ ಸ್ಮ ದೇವಃ ಕಲಿಹೇ ಪ್ರದುಷ್ಟ ಕವಯೋಪಿ ನಷ್ಟಾಃ ಕಲ್ಯಾಣ ಕೊಲ್ಯಾಪ್ಯಮೃತೇನ ಹೀನಾ ಜಾತಾಶ್ಚ ದೂರೇ ಸುಖಜೀವಿಕಾಯೈ ಪರಂತು ನಾರಾಯಣ ಸುಸ್ಥಿರೋಸಿ ಪೂತೋಗ್ರಹಾರೋ ಮುಖಜಾಲಕೃತ್ಯ ಪೂತಾಸ್ಥಲಿ ಸತ್ಪದರೇಣು ಪೂರ್ಣ ಪೂತಾ ವಯಂ ಗ್ರಾಮಾಸು ನಾಮಧೃತ್ಯ ವಸೇಮ ನಾರಾಯಣ ತೇ ಕಟಾಕ್ಷೈ. ಭಗವಂತನ ಕಟಾಕ್ಷ ಸಿಕ್ಬಿಟ್ರೆ ನಾವು ಹಿಡಿದಂಥ ಕೆಲಸ ಎಲ್ಲವೂ ಕೂಡ ನಮಗೆ ವಿಜಯನ ಕೊಡ್ತದೆ. ವಿಧಿಯಲ್ಲಿ ಬರೆದಂಥ ಎಷ್ಟೇ ಕೆಟ್ಟದ್ದು ಬರೆದಿದ್ರೂ ಕೂಡ ವಿಧಿ ಪ್ರಣಯತಿ, ವಿಧಿಯಲ್ಲಿ ಎಷ್ಟೇ ಕೆಟ್ಟದ್ದಾಗಿ ಬರೆದಿದ್ರೂ ಕೂಡ ನಾವು ಎಷ್ಟೇ ಪೂರ್ವಜನ್ಮದಲ್ಲಿ
ಕೆಟ್ಟ ಕರ್ಮಗಳನ್ನು ಮಾಡ್ಕೊಂಡು ಬಂದಿದ್ದರೂ ಸಹ ಈ ಜನ್ಮದಲ್ಲಿ ನಾವು ಭಗವಂತನನ್ನು ನಂಬಿ ಆರಾಧನೆ ಮಾಡಿ ಅನನ್ಯವಾಗಿ ಆತನನ್ನು ಸ್ಮರಣೆ ಮಾಡೋದ್ರಿಂದ ನಮ್ಮೆಲ್ಲ ಸಂಕಷ್ಟಗಳು ತಾನಾಗಿಯೇ ಬಗೆಹರಿತದೆ. ಅದಕ್ಕಾಗಿ ಈ ಶ್ಲೋಕದಿಂದ ಭಗವಂತನ ಕಲಿ ಪ್ರದುಷ್ಟವಃ ಅಂತ ಹೇಳಿ, ಈ ಕಲಿಕಾಲದಲ್ಲಿ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು ಅಂದರೆ ನಾನಾ ರೀತಿಯಲ್ಲಿ ತೊಂದರೆಯನ್ನು ಕೊಡ್ತಾನಂತೆ. ನಾವು ಪೂಜೆಯನ್ನು ಮಾಡಬೇಕಾದ್ರೆ ಆಕಳಕ್ಕೆ ಬರೋದು, ನಿದ್ದೆ ಬರೋದು, ಮನಸ್ಸಿಲ್ದಂಗಿರೋದು, ಉಪವಾಸ ಮಾಡಬೇಕು ಅಂದರೆ ನಾನಾ ಥರದ ತೊಂದರೆಗಳು ಬರೋದು. ದೇವತಾ ಆರಾಧನೆಗೆ ಈ ಕಲಿಕಾಲದಲ್ಲಿ ಬಹಳಷ್ಟು ತೊಂದರೆಗಳು ಬರ್ತವೆ. ಅದನ್ನೆಲ್ಲ ಮೀರಿ ನಾವು ಭಗವಂತನ ಆರಾಧನೆಯನ್ನು ಮಾಡಿದಾಗ ತಾನಾಗೇ ನಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ. ಅದಕ್ಕಾಗಿ ಇವತ್ತು ವಿಜಯ ಏಕಾದಶಿ, ಪ್ರತಿಯೊಬ್ಬರೂ ಈ ಸ್ತೋತ್ರ ಪಾರಾಯಣ ಮಾಡಿರಿ. ಈ ಸ್ತೋತ್ರವನ್ನು ನೀವು 3 ಸಲ ಪಾರಾಯಣ ಮಾಡಿದರೂ ಸಾಕು. ಇದನ್ನು ನೀವು ನಿತ್ಯ ಪಾರಾಯಣ ಮಾಡ್ತೀನಿ ಅಂದರೆ ಬಹಳಷ್ಟು ಸುಂದರವಾಗಿರುವಂಥ ಈ ಸ್ತೋತ್ರ ನಿಮ್ಮ ಜೀವನದಲ್ಲಿ ಎಷ್ಟೋ ಬೆಳಕನ್ನು ತಂದುಕೊಡ್ತದೆ. ಈ ರೀತಿಯಾಗಿ ನನಗೆ ಸಮಯ ಸಿಕ್ಕಿರೋದಿಲ್ಲ. ಬಹಳಷ್ಟು ಜನರು ಕೇಳ್ತಾರೆ, ಏಕಾದಶಿ ಸ್ತೋತ್ರಗಳನ್ನ ಹೇಳ್ತಾ ಇದ್ರಿ, ಹೇಳಲಿಕ್ಕಾಗಿಲ್ಲ ನಿಮ್ಗೆ ಯಾಕೆ ಅಂಥೇಳಿ. ಸಮಯದ ಅಭಾವದಿಂದ ಆ ರೀತಿ ಆಗಿರೋದಿಲ್ಲ. ಇನ್ನು ಮುಂದೆ ನಾನು ಪ್ರತಿ ಏಕಾದಶಿಗೂ ಒಂದೊಂದು ಶ್ಲೋಕಗಳನ್ನ ಹೇಳ್ತಾ ಹೋಗ್ತೀನಿ. ಈ ರೀತಿಯಾಗಿ ಇವತ್ತಿನ ವಿಜಯ ಏಕಾದಶಿ ಸ್ತೋತ್ರ ಆದ ಸ್ವಲ್ಪ ಲೇಟಾಗಿ ಹೇಳೀನಿ. ನಿಮಗೆ ಈಗ ಮುಂಜಾನೆ ಹೇಳಲಿಕ್ಕೆ ಆಗದೇ ಇದ್ದರೂ ಕೂಡ ಸಾಯಂಕಾಲ ಸಮಯದಲ್ಲಿ ಕೈಕಾಲು ಮುಖ ತೊಳ್ಕೊಂಡು ದೇವರ ಮುಂದೆ ಕೂತು ಈ ರೀತಿಯಾಗಿ ನಿಮ್ಮದು ಏನೇ ಸಂಕಷ್ಟಗಳಿದ್ದರೂ ಭಗವಂತನಲ್ಲಿ ಹೇಳಿಕೊಂಡು ಒಂದು ತುಪ್ಪದ ದೀಪವನ್ನು ಹಚ್ಚಿ 3 ಸಲ ಹೇಳ್ರಿ, ನಿಮ್ಮೆಲ್ಲ ಸಂಕಷ್ಟಗಳು ದೂರ ಆಗ್ತದೆ. ಇವತ್ತು ಮಾತ್ರ ಅಲ್ಲ, ಏಕಾದಶಿ, ದ್ವಾದಶಿ, ದಶಮಿ ದಿವಸದಿಂದ ಹಿಡಿದು 3 ದಿವಸ ಸ್ತೋತ್ರವನ್ನು ಪಾರಾಯಣ ಮಾಡಬೇಕಾಗಿತ್ತು. ನಿನ್ನೆ ಬಿಟ್ಟಿದ್ದಕ್ಕೆ ನಿನ್ನಿದು ಇವತ್ತು 2 ಸೇರಿ 6 ಸಲ ಹೇಳಿದರೂ ನಡೀತದ. ಈ ರೀತಿಯಾಗಿ ಹೇಳ್ಕೊಟ್ಟಿನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.